ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದಲ್ಲಿ 1-4 ವಾಕ್ಯ. 1-2 ವಾಕ್ಯ. ಡಿಯೋಟ್ರನಮಿ ಚಾಪ್ಟರ್ 4 ವರ್ಡ್ಸ್ 1-2. ಈಗ ಇಸ್ರಾಯೇಲೇ, ನೀವು ಬದುಕಿ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಪ್ರವೇಶಿಸಿ ಸ್ವಾತಂತ್ರಿಸಿಕೊಳ್ಳುವ ಹಾಗೆ ನಾನು ನಿಮಗೆ ಬೋಧಿಸುವ ನಿಯಮಗಳನ್ನು ನ್ಯಾಯಗಳನ್ನು ಕೇಳಿ ಅವುಗಳನ್ನು ಕೈಗೊಳ್ಳಿರಿ. ನಾನು ನಿಮಗೆ ಆಜ್ಞಾಪಿಸುವ ವಾಕ್ಯಕ್ಕೆ ಏನನ್ನೂ ಕೂಡಿಸಬೇಡಿರಿ, ಅದರಿಂದ ಏನನ್ನೂ ತೆಗೆಯಬೇಡಿರಿ. ನಾನು ನಿಮಗೆ ಆಜ್ಞಾಪಿಸುವಂಥ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಕೈಗೊಳ್ಳಬೇಕು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಆಜ್ಞೆ ಏನು ಅಂತಂದರೆ ಅನುಸರಿಸಿ ನಡಿಲೇಬೇಕು ಅನ್ನೋದು ಬಹಳ ದೊಡ್ಡ ಆಜ್ಞೆ. ಬಹಳ ಪ್ರಮುಖವಾದ ಆಜ್ಞೆ ಅಂದರೆ ದೇವರ ಪ್ರತಿ ವಾಕ್ಯಗಳನ್ನು ಅನುಸರಿಸಿ ನಡಿಲೇಬೇಕು. ಆದರೆ ಅದ್ರ ಜೊತೆ ಇನ್ನೂ ಒಂದು ಪ್ರಮುಖವಾದ ಆಜ್ಞೆ ಇದೆ. ಅದೇನು ಅಂದರೆ ಈ ಧರ್ಮಶಾಸ್ತ್ರದಿಂದ ಯಾವುದನ್ನು ಸಹ ನೀವು ತೆಗೆದಾಕಬಾರ್ದು ಮತ್ತು ಯಾವುದನ್ನು ಸಹ ನೀವು ಹೊಸದಾಗಿ ಸೇರಿಸೋಂಗಿಲ್ಲ. ಸೊ ಅನೇಕ ಕಡೆ ಈ ವಾಕ್ಯ ಭಾಗ ರಿಪೀಟ್ ಆಗಿದೆ. ಏನಂತಂದರೆ ಈ ಧರ್ಮಶಾಸ್ತ್ರದಿಂದ ನೀವು ಯಾವುದನ್ನು ಹೊಸ್ದಾಗಿ ತೆಗೆದಾಕ್ಬೇಡಿ ಮತ್ತು ಹೊಸ್ದಾಗಿ ಸೇರಿಸ್ಬೇಡಿ ಮತ್ತು ತೆಗೆದಾಕ್ಬೇಡಿ. ಅಂದರೆ ಆ ಥರ ನಡೀತಿರ್ಬೋದು, ಬಟ್ ಅದು ತಪ್ಪು. ಹಾಗೆ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ನಾವು ಬರೀತೀವಿ ಪುಸ್ತಕಗಳು ಬರೆಯುವಂಥ ಸನ್ನಿವೇಶದಲ್ಲಿ ವಾಕ್ಯ ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಆಗಿದ್ದರೆ ಚೆನ್ನಾಗಿತ್ತು. ಬೋಧಿಸುವ ಸನ್ನಿವೇಶದಲ್ಲಿ ಹೀಗಿದ್ರೆ ಸರಿಯಾಗಿತ್ತು, ಆಗಿದ್ದರೆ ಸರಿಯಿತ್ತು. ಬೇಡ. ಯಾಕೆ ಬೇಕು? ದೇವರು ಏನು ಬರೆಸಿಟ್ಟಿದ್ದಾರೋ ಅದನ್ನೇ ಬೋಧಿಸ್ಬೇಕು, ಅದನ್ನೇ ನಾವು ಅನುಸರಿಸಿಡಬೇಕು. ಯಾವುದನ್ನು ಹೊಸ್ದಾಗಿ ಸೇರಿಸಂಗಿಲ್ಲ ಮತ್ತು ಇರುವಂಥದ್ದನ್ನು ತೆಗೆದಾಕಂಗಿಲ್ಲ. ಬಹಳ ಪ್ರಮುಖವಾಗಿ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ 18 ಮತ್ತು 18-20 ವಾಕ್ಯ. ಈ ಗ್ರಂಥದ ಪ್ರವಾದನೆಯನ್ನು ಕೈಗೊಳ್ಳುವ ಪ್ರತಿಯೊಬ್ಬರಿಗೂ ನಾನು ಸಾಕ್ಷಿ ಕೊಡುವುದೇನೆಂದರೆ, ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಸಾಕ್ಷಿ ಕೊಡೋದೇನು ಅಂದರೆ, ಯಾವನಾದರೂ ಹೆಚ್ಚು ಮಾತುಗಳನ್ನು ಇವುಗಳಿಗೆ ಕೂಡಿಸಿದರೆ ದೇವರು ಅವನ ಮೇಲೆ ಈ ಗ್ರಂಥದ ಮೇಲೆ ಬರೆದಿರುವ ಉಪದ್ರವಗಳನ್ನು ಕೊಡುವನು. ಯಾವನಾದರೂ ಈ ಪ್ರವಾದನಾ ಗ್ರಂಥದಲ್ಲಿರುವ ಮಾತುಗಳನ್ನು ತೆಗೆದುಬಿಟ್ಟರೆ ಈ ಗ್ರಂಥದಲ್ಲಿ ಬರೆದಿಟ್ಟಿರುವ ಜೀವವೃಕ್ಷದಲ್ಲಿಯೂ ಪವಿತ್ರ ನಗರದಲ್ಲಿಯೂ ಅವನಿಗೆ ಸಿಗುವ ಪಾಲನ್ನು ದೇವರು ತೆಗೆದುಬಿಡುವನು. ದೇವರಿಗೆ ಸ್ತೋತ್ರ. 2 ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಒಂದು, ದೇವರು ಯಾವುದನ್ನಾದರೂ ಒಂದು ಹೊಸ್ದಾಗಿ ಸೇರಿಸದೇ ಆಗಲಿ ಅಥವಾ ಇರೋದನ್ನು ತೆಗೆದಾಕದೇ ಆಗಲಿ ಮಾಡೋನಿಗೆ ಏನು ಹೇಳ್ತಾ ಇದ್ದಾರೆ? ಈ ಗ್ರಂಥದಲ್ಲಿ ಬರೆದಿರ್ತಕ್ಕಂತಹ ಉಪದ್ರವಗಳನ್ನು, ಕಷ್ಟಗಳನ್ನು ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಪವಿತ್ರ ನಗರದಲ್ಲಿ, ದೇವರ ಪರಿಶುದ್ಧ ನಗರ ಪರಲೋಕದಲ್ಲಿ ಅವನಿಗಿರ್ತಕ್ಕಂಥ ಪಾಲನ್ನು ತೆಗೆದಾಕಲಾಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಆಜ್ಞೆಗಳನ್ನ ಅನುಸರಿಸಿ ನಡೀತಕ್ಕಂಥದ್ದೇ ನಮಗೆ ಜವಾಬ್ದಾರಿ ಆಗಿದೆ ಹೊರತು ತೆಗೆದಾಕೋದಾಗಲಿ ಹೊಸ್ದಾಗಿ ಸೇರಿಸೋದಾಗಲಿ ನಮ್ಮ ಕಾರ್ಯ ಅಲ್ಲ. ಅದನ್ನು ಮಾಡಬಾರ್ದು. ಮಾಡೋದೇ ಆದರೆ ದೇವರ ಕೋಪನ ಮೇಲೆ ಬರುತ್ತೆ. ಸೊ ಹಾಗೆ ಮಾಡೋದು ಬದಲು ನಂಬಿಗಸ್ತರಾಗಿ ವಿಧೇಯರಾಗೋಣ. ದೇವರ ಪ್ರೀತಿಯನ್ನು, ಕೃಪೆಯನ್ನು, ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ವಿಧೇಯತ್ವವನ್ನು ಕುರಿತಾಗಿ ನಮಗೆ ಬೋಧಿಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಿಮಗೆ ಕೋಟಿ ಸ್ತೋತ್ರಪ್ಪ ದೇವ. ನಾವು ಅನುಸರಿಸಿದ ನಡೆಯೋದಕ್ಕೆ ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ತೀವಿ. ಆಮೇಲೆ ತೆಗೆದಾಕದಾಗಲಿ ಹೊಸ್ದಾಗಿ ಸೇರಿಸೋದಲ್ಲಿ ನಾವು ಮಾಡಲ್ಲ. ನಂಬಿಗಸ್ತರಾಗಿ ಅನುಸರಿಸಿ ನಡೆಯೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನಿಮ್ಮ ಕೃಪೆಯನ್ನು, ನಿಮ್ಮ ದಯೆಯನ್ನು, ನಿಮ್ಮ ಕನಿಕರವನ್ನು, ನಿಮ್ಮ ಆಶೀರ್ವಾದವನ್ನು ನಾವು ಸ್ವಂತ ಮಾಡ್ಕೊಳ್ಳೋದಕ್ಕೆ ಒಪ್ಪಿಸ್ಕೊಳ್ತೀವಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ
ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.